ಎರಡನೇ ಅಧ್ಯಾಯ 48ನೇ ಶ್ಲೋಕ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಿ ಅಸಿದ್ಧ್ಯೋಃ ಸಮಃ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಇಲ್ಲಿ ಕೃಷ್ಣ ಹಿಂದೆ ಹೇಳಿರ್ತಕ್ಕಂಥದ್ದು ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಚು ಕದಾಚನ, ಕರ್ಮ ಸಿದ್ಧಾಂತ. ನಿನ್ನ ಪಾಲಿನ ಕರ್ಮವನ್ನ ಮಾಡು, ಫಲದ ಬಗ್ಗೆ ನಿನಗೆ ಅಧಿಕಾರವಿಲ್ಲ. ಫಲವನ್ನು ಕೊಡುವವನು ಭಗವಂತ. ನಿನ್ನ ಕರ್ಮಕ್ಕನುಗುಣವಾಗಿ ದೇವರು ಫಲವನ್ನು ಅನುಗ್ರಹ ಮಾಡ್ತಾನೆ. ಹಾಗಾಗಿ ನೀನು ನಿನ್ನ ಪ್ರಯತ್ನವನ್ನ ಮಾಡು ಎಂಬ ಸಂದೇಶವನ್ನ ಕೊಟ್ಟು ಅದನ್ನೇ ಮತ್ತಿಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾನೆ. ಕರ್ಮ ಮಾಡುವಂತ ಕ್ರಮ. ಯೋಗಸ್ಥಃ ಕರ್ಮಾಣಿ ಕುರು. ಯೋಗಸ್ಥನಾಗಿ, ಯೋಗಸ್ಥ ಅಂದ್ರೆ ಯೋಗೇ ತಿಷ್ಠತೀತಿ ಯೋಗಸ್ಥಃ, ಯೋಗ ಮಾರ್ಗದಲ್ಲಿ ಇದ್ದವನಾಗಿ ಕರ್ಮಾಣಿ ಕುರು, ಯೋಗ ಮಾರ್ಗದಲ್ಲಿ ಇದ್ದು ನಿನ್ನ ಕರ್ಮವನ್ನ ಮಾಡು ಅಂತ ಅರ್ಥ. ಯೋಗ ಶಬ್ದಕ್ಕೆ ಅನೇಕ ಅರ್ಥಗಳು. ಉದಾಹರಣೆಗೆ ಪಾತಂಜಲ ಯೋಗ ಶಾಸ್ತ್ರದ ಪ್ರಕಾರವಾಗಿ ಯೋಗ ಅಂತ ಹೇಳಿದರೆ ಚಿತ್ತ ವೃತ್ತಿ ನಿರೋಧ ಯೋಗ. ಚಿತ್ತ ವೃತ್ತಿ ನಿರೋಧ ಅಂದ್ರೆ ಮನಸ್ಸಿನಲ್ಲಿ ಆಗ್ತಕ್ಕಂಥ ಅನೇಕ ವಿಕ್ರಿಯೆಗಳು, ವಿಕಾರಗಳು, ಬೇಕು ಅಂತ ಬಯಕೆ ಅಥವಾ ಸಿಟ್ಟು, ವ್ಯಾಮೋಹ, ಮಾತ್ಸರ್ಯ, ಅಸೂಯೆ, ಇದೆಲ್ಲವನ್ನು ಕೂಡ ಮನಸ್ಸಿನ ವಿಕಾರಗಳು ಅಂತ ಕರಿತೀವಿ. ಅದೆಲ್ಲವನ್ನು ಕೂಡ ತಡೆ ಹಿಡಿದು ಮನಸ್ಸು ಶಾಂತವಾಗಿರುವಂಥದ್ದು ಇದೆಯಲ್ಲ, ಅದು ಯೋಗ. ಅದಕ್ಕೆ ಬೇಕಾಗಿರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಅದು ಒಂದು ನಿಲುವಿಗೆ ಬರಲಿಕ್ಕೆ, ಒಂದು ನೇರ ಮನಸ್ಥಿತಿಗೆ ಬರಲಿಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನ. ಹಾಗಾಗಿ ಒಂದರ್ಥ ಚಿತ್ತ ವೃತ್ತಿ ನಿರೋಧ, ಮನಸ್ಸಿನ ನಾನಾ ವಿಧವಾಗಿರತಕ್ಕಂತಹ ಏರುಪೇರುಗಳು, ಮನಸ್ಸಿನ ನಾನಾ ವಿಧವಾದ ಏರುಪೇರುಗಳನ್ನ ತಡೆ ಹಿಡಿಯೋದು ಯೋಗ ಅಂತ ಒಂದರ್ಥ. ಆದ್ರೆ ಇನ್ನೊಂದರ್ಥ ಯೋಗ ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥ ಉಪಾಯ ಅಂತ ಅರ್ಥ. ಉಪಾಯದಲ್ಲಿ ಇದ್ದುಕೊಂಡು ಕರ್ಮವನ್ನ ಮಾಡು ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಉಪಾಯದಿಂದ ಮಾಡು. ಬಿ ಎ ಸ್ಮಾರ್ಟ್ ವರ್ಕರ್, ನಾಟ್ ಎ ಹಾರ್ಡ್ ವರ್ಕರ್ ಅಂತಲ್ಲ. ಹಾಗೆ ನಾವು ಆಲೋಚನೆಯನ್ನ ಮಾಡಿ ಕೆಲಸ ಮಾಡಬೇಕು. ಸುಮ್ಮನೆ ಕತ್ತೆ ದುಡಿಯೋದ್ರಿಂದ ಉಪಯೋಗ ಇಲ್ಲ. ಹಾಗೆ ದುಡಿದ್ರೆ ನಮಗೂ ಕತ್ತೆಗೂ ಯಾವುದೇ ರೀತಿಯಾದ ಉಪಕಾರವಿಲ್ಲ. ದೈಹಿಕವಾದ ಶ್ರಮ ಹೆಚ್ಚಾಗೋದು ಮುಖ್ಯವಲ್ಲ, ನಾವು ಮಾಡುವಂತ ಕೆಲಸ ಸರಿಯಾದ ಕ್ರಮದಲ್ಲಿ ಆಗುವಂಥದ್ದು ಮುಖ್ಯ. ಹಾಗಾಗಿ ನಮ್ಮ ಯೋಗ ಉಪಾಯವನ್ನ ಬಳಸಿಕೊಂಡು ಕೆಲಸವನ್ನ ಮಾಡಬೇಕು ಹೊರತು ತಲೆ ಇಲ್ಲದೇನೆ, ಆಲೋಚನಾ ಶಕ್ತಿ ಇಲ್ಲದೇನೆ, ಒಂದು ಉಪಾಯ ಪ್ಲಾನ್ ಇಲ್ಲದೇನೆ ಯಾವುದೇ ರೀತಿಯಾದ ಕೆಲಸಗಳನ್ನ ಮಾಡಬಾರದು. ಈ ಒಂದು ಅರ್ಥವು ಕೂಡ ನಮ್ಮ ಲೌಕಿಕ ಕೆಲಸಗಳನ್ನ ನಾವು ಸಮೃದ್ಧವಾಗಿ ಮಾಡಬೇಕಾದ್ರೆ ಈ ಮಾತು ನೆನಪಿಟ್ಕೊಳ್ಬೇಕು. ಯೋಗಸ್ಥ ಕರ್ಮಾಣಿ ಕುರು, ಉಪಾಯದಿಂದ ನಿನ್ನ ಕೆಲಸಗಳನ್ನ ಮಾಡು. ಆಗ ಯಾವುದೇ ಒಂದು ಕೆಲಸವಾದರೂ ಕೂಡ ಸಕ್ಸಸ್ಫುಲ್ ಆಗಿ ಆಗತ್ತೆ. ಅದು ಸರಿಯಾಗಿ ಗುರಿಯನ್ನ ಮುಟ್ಲಿಕ್ಕಾಗತ್ತೆ. ಒಬ್ಬ ವಿದ್ಯಾರ್ಥಿ ಓದೋದಿರಬಹುದು, ಒಬ್ಬ ಗೃಹಿಣಿ ಮನೆ ನಿರ್ವಹಣೆ ಮಾಡೋದಿರಬಹುದು, ಒಬ್ಬ ಮನೆಯ ಯಜಮಾನ ಮನೆಗೆ ಬೇಕಾಗಿರ್ತಕ್ಕಂತಹ ಸಂಪತ್ತನ್ನ ಒದಗಿಸುವುದಿರಬಹುದು. ಪ್ರತಿಯೊಂದು ಕೆಲಸವೂ ಅಷ್ಟೇ. ಅದರ ಹಿಂದೆ ಒಂದು ತಲೆ ಇದ್ದು ಉಪಾಯದಿಂದ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಅಲ್ಲಿ ಯಾವುದೇ ಅವ್ಯವಸ್ಥೆಗಳಿಗೆ ಕಾರಣವಾಗದೇನೆ ಉತ್ತಮವಾದ ರೀತಿಯಲ್ಲಿ ಆ ಕೆಲಸ ಕೈಗೂಡಿ ಬರುತ್ತೆ. ಹಾಗಾಗಿ ಈ ಅರ್ಥವನ್ನು ಕೂಡ ನಾವಿಲ್ಲಿ ಇಟ್ಕೊಳ್ಬಹುದು. ಅಥವಾ ಇನ್ನೊಂದರ್ಥ ಯೋಗ ಶಬ್ದಕ್ಕೆ ಸಕಲ ಶಬ್ದಗಳಿಂದ ವಾಚ್ಯನಾದವನು ಭಗವಂತ. ಯೋಗೋ ಯೋಗ ವಿಧಾಮ್ನೇತ ಪ್ರಧಾನ ಪುರುಷೇಶ್ವರ. ಯೋಗ ಶಬ್ದಕ್ಕರ್ಥ ವಿಷ್ಣು ಸಹಸ್ರನಾಮವೇ ಹೇಳುವಂತೆ ಭಗವಂತ ಅಂತ ಅರ್ಥ. ಯೋಗ ಶಬ್ದದಿಂದ ಮುಖ್ಯ ವಾಚ್ಯನಾದವನು ಭಗವಂತ. ಹಾಗಾಗಿ ಯೋಗಸ್ಥ ಕರ್ಮಾಣಿ ಕುರು ಅಂದ್ರೆ ಭಗವಂತನಲ್ಲಿ ಇದ್ದವನಾಗಿ ನಿನ್ನ ಕೆಲಸಗಳನ್ನ ಮಾಡು. ಭಗವಂತನಲ್ಲಿ ಇದ್ದವನಾಗಿ ಕೆಲಸ ಮಾಡೋದು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸ ನಮ್ಮ ಕಾಯಿಕ, ವಾಚಿಕ, ಮಾನಸಿಕ, ಮನಸ್ಸಿನ ಆಲೋಚನೆ, ಬಾಯಿಯಿಂದ ಆಡುವಂತ ಮಾತು, ದೇಹದಿಂದ ಮಾಡುವಂತ ಕ್ರಿಯೆ, ಅದೆಲ್ಲವನ್ನು ಕೂಡ ಮಾಡಿಸ್ತಕ್ಕಂಥವನು ಯಾರು? ಭಗವಂತ. ಅವನು ನನ್ನ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ. ಈಶಾವಾಸ್ಯಂ ಇದಂ ಸರ್ವಂ. ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದು, ಎಲ್ಲವೂ ಭಗವನ್ಮಯವಾದದ್ದು. ದೇವರಿಲ್ಲದ ಜಾಗವಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ದೇವತಾನುಗ್ರಹವಿಲ್ಲದೆ ಹುಲ್ಲುಕಡ್ಡಿ ಕೂಡ ಅಲಗಾಡೋದಿಲ್ಲ. ಹಾಗಾಗಿ ನಾನೇನೇ ಮಾಡ್ತಾ ಇದ್ರು ಕೂಡ ನನ್ನ ಸಾಮರ್ಥ್ಯದಿಂದ ನಾನೇ ಸ್ವತಂತ್ರವಾಗಿ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಅಹಂಕಾರ,
ಹಮ್ಮು ಬಿಮ್ಮು ಕೂಡ ನಮಗೆ ಬರಲೇಬಾರದು. ಎಲ್ಲವೂ ಕೂಡ ಯೋಗಸ್ಥ ಕರ್ಮಾಣಿ ಕುರು. ಆ ಯೋಗ ಶಬ್ದದಿಂದ ವಾಚ್ಯನಾಗಿರತಕ್ಕಂಥ ಭಗವಂತ ಏನಿದ್ದಾನೆ, ಅವನು ನನ್ನ ಮೂಲಕವಾಗಿ ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ ಎಂಬ ಭಾವನೆಯನ್ನು ಇಟ್ಟುಕೊಂಡು ಕರ್ಮಾಣಿ ಕುರು. ಕುರು ಅನ್ನೋದು ಅದೊಂದು ಲೋಟ್ಲಕಾರ, ನಮಗೆಲ್ಲ ಆದೇಶ, ಬರೀ ಅರ್ಜುನನಿಗೆ ಮಾತ್ರ ಅಲ್ಲ. ಹೀಗೆ ನೀನು ನಿನ್ನ ಕರ್ಮವನ್ನ ಮಾಡು. ಇನ್ನೊಂದು ಅರ್ಥ ಕೃಷ್ಣ ಇಲ್ಲೇ ಶ್ಲೋಕದಲ್ಲಿ ಹೇಳ್ತಿದ್ದಾನೆ, ಸಮತ್ವಂ ಯೋಗ ಉಚ್ಯತೆ. ಸಮತ್ವ, ಸಮಾನವಾಗಿ ಇರುವಿಕೆ. ಸಮತ್ವಂ ಯೋಗ ಇತ್ಯುಚ್ಯತೆ. ಅಂದ್ರೆ ಯಾವ್ದು, ಏನು ಸಮಸ್ತ ಅಂದ್ರೆ ಸಿದ್ಧಿ ಅಸಿದ್ಧ್ಯೋಹೋ ಸಮೂಹ. ಸಿದ್ಧಿ ಅಸಿದ್ಧ್ಯೋಹೋ, ಸಿದ್ಧಿ ಮತ್ತು ಅಸಿದ್ಧಿ. ಯಾವುದೋ ಒಂದು ಕೆಲಸದಲ್ಲಿ ನಾವು ಪ್ರವೃತ್ತಿಯನ್ನ ಮಾಡ್ತೇವೆ, ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ನಾವು ಅಂದುಕೊಂಡಂತೆ ಕೆಲಸ ಆಗತ್ತೆ, ಅದು ಸಿದ್ಧಿ. ಕೆಲವೊಮ್ಮೆ ನಾವು ಅಂದುಕೊಂಡಂತೆ ಕೆಲಸ ಆಗೋದಿಲ್ಲ ಅಲ್ವಾ? ಎಲ್ಲವೂ ಕೂಡ ನಾವು ಅಂದುಕೊಂಡಂತಾಗತ್ತಾ? ಖಂಡಿತವಾಗಿಯೂ ಇಲ್ಲ. ಉದಾಹರಣೆಗೆ ರಾಮನ ತಂದೆ ದಶರಥ, ಎಷ್ಟು ದೊಡ್ಡ ಆಸೆ ಇತ್ತು. ರಾಮನ ಪಟ್ಟಾಭಿಷೇಕವನ್ನ ನೋಡಿಯೇ ನಾನು ಪ್ರಾಣ ಪರಿತ್ಯಾಗ ಮಾಡಬೇಕು ಅಂತಿತ್ತು. ನೋಡಿ, ರಾಮನ ತಂದೆ, ಆದ್ರೆ ಅವನಿಗೆ ರಾಮನ ಪಟ್ಟಾಭಿಷೇಕ ನೋಡ್ಲಿಕ್ಕೆ ಆಗಿಲ್ಲ. ಕೃಷ್ಣನ ತಾಯಿ ಯಶೋಧಾ ಮಾತೆ ಒಂದೇ ಒಂದು ಕೃಷ್ಣನ ಮದುವೆಯನ್ನು ನೋಡೇ ಇಲ್ಲ ಅಂತವಳು. ಎಲ್ಲ ಕೃಷ್ಣ ಹೀಗೆ ಅರ್ಜೆಂಟಲ್ಲಿ ಮದುವೆ ಆಗಿರೋ ಒಂದು 16,108 ಮದುವೆ ಆಗಿದ್ದಾನೆ ಕೃಷ್ಣ. ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಅವಳ ಸಾಕು ತಾಯಿಯಾಗಿರತಕ್ಕಂಥ ಯಶೋಧ ಒಂದು ಮದುವೆಯನ್ನು ಕೂಡ ನೋಡಿಲ್ವಂತೆ. ಹೀಗೆ ಅವರವರ ಭಾಗ್ಯಗಳು ಒಂದೊಂದು ರೀತಿಯಲ್ಲಿ ಇರುತ್ತೆ. ಕೆಲವೊಮ್ಮೆ ಸಿದ್ಧಿ, ಕೆಲವೊಮ್ಮೆ ಅಸಿದ್ಧಿ. ನಾವು ಅಂದುಕೊಂಡದ್ದೆಲ್ಲವೂ ಕೂಡ ಆಗತ್ತೆ ಅಂತಿಲ್ಲ. ಸಾಕ್ಷಾತ್ ರಾಮಕೃಷ್ಣರ ತಂದೆ ತಾಯಿಂದರಿಗೆ ಅವರು ಅಂದುಕೊಂಡಂತೆ ಆಗಿಲ್ಲ. ಇನ್ನಾವೆಲ್ಲ ಯಾವ ಲೆಕ್ಕ? ಹಾಗಾಗಿ ಎಷ್ಟೋ ಬಾರಿ ನಮ್ಮ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ, ಪುಣ್ಯ ಪ್ರಾರಬ್ಧಕ್ಕನುಗುಣವಾಗಿ ಸಿದ್ಧಿಯೂ ಆಗ್ಬಹುದು. ನಮ್ಮ ಪಾಪ ಪ್ರಾರಬ್ಧಕ್ಕನುಗುಣವಾಗಿ ಎಷ್ಟೋ ಕೆಲಸದಲ್ಲಿ ಅಸಿದ್ಧಿಯೂ ಆಗ್ಬಹುದು. ಅಂತೂ ಏರುಪೇರುಗಳು, ಲಾಭ ನಷ್ಟಗಳು, ಸುಖ ದುಃಖಗಳು ಈ ಕೆಲಸದಲ್ಲಿ ಇದ್ದೇ ಇರುತ್ತೆ. ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಸಮಹಭೂತ್ವ, ಸಮಾನ ಮನಸ್ಥಿತಿಯನ್ನು ಹೊಂದಿದವನಾಗಿ ನೀನು ಕೆಲಸಗಳನ್ನ ಮಾಡು. ಅಂತ ಸಮತ್ವ ಭಾವನೆ ಇದೆಯಲ್ಲ, ಅದನ್ನೇ ಯೋಗ ಅಂತ ಕರೆಯುವಂಥದ್ದು. ಅಂದ್ರೆ ಯಾವತ್ತೂ ಕೂಡ ಆಶಾಹಿ ಪರಮಂ ದುಃಖಂ, ನೈರಾಶರ್ಯಂ ಪರಮಂ ಸುಖಂ. ಅಪೇಕ್ಷೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ದುಃಖಕ್ಕೆ ಕಾರಣ. ಯಾಕೆ ನಾವು ಏನೋ ಒಂದು ಅಪೇಕ್ಷೆಗಳನ್ನ ಇಟ್ಕೊಂಡಿದ್ದೇವೆ. ಆ ಅಪೇಕ್ಷೆ ಇಟ್ಟುಕೊಂಡು ಕೆಲಸದಲ್ಲಿ ಪ್ರವೃತ್ತಿ ಮಾಡ್ತಾ ಇರೋದ್ರಿಂದಾಗಿ, ಕೆಲಸ ಮಾಡ್ತಾ ಇರೋದ್ರಿಂದಾಗಿ ನಾವು ಅಂದುಕೊಂಡಂತೆ ಪರಿಪೂರ್ಣವಾಗಿ ಆಗದೆ ಹೋದಾಗ ಏನೋ ಸ್ವಲ್ಪ ದುಃಖ, ಅಥವಾ ಆಗೇ ಇಲ್ಲ ಅಂತದಕ್ಕೆ ವಿಪರೀತ ದುಃಖ. ಆಯ್ತು ಅಂತಾದಾಗ ವಿಪರೀತವಾಗಿರತಕ್ಕಂತಹ ನಮ್ಮಲ್ಲಿ ಹಿರಿಹಿಗ್ಗುವಿಕೆ, ಹೀಗೆ ಏನೇನೋ ನಮ್ಮಲ್ಲಿ ತೊಂದರೆಗಳಾಗತ್ತೆ. ಅದಕ್ಕೋಸ್ಕರವಾಗಿ ಸಿದ್ಧಿ ಅಸಿದ್ಧಿ, ನಾನು ನನ್ನ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೇನೆ, ಅದು ಫಲ ಬರಬಹುದು, ಫಲದಲ್ಲಿ ವ್ಯತ್ಯಾಸ, ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಅಥವಾ ಅಸಿದ್ಧಿ, ಫಲವೇ ಬರದೇ ಇರಬಹುದು, ಏನು ಬೇಕಾದರೂ ಆಗಬಹುದು ಅಲ್ವಾ? ಹೀಗೆ ಆಗತ್ತೆ ಅಂತ ನಮ್ಮಲ್ಲಿ ಏನು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ನಮ್ಮ ಕರ್ಮಕ್ಕನುಗುಣವಾಗಿ, ಪ್ರಾರಬ್ಧಕ್ಕನುಗುಣವಾಗಿ ಏನೋ ವ್ಯತ್ಯಾಸಗಳು ಆಗೇ ಆಗತ್ತೆ. ಈಗ ಉದಾಹರಣೆಗೆ ಎಷ್ಟೋ ಜನ ಮಹನೀಯರು ಒಳ್ಳೇದಾಗ್ಲಿ ಅಂತ ಮಂತ್ರಾಕ್ಷತೆ ಕೊಡ್ತಾರೆ. ಅವರು ಮಂತ್ರಾಕ್ಷತೆ ಕೊಟ್ಟಂತ ಎಷ್ಟೋ ಸಂದರ್ಭಗಳಲ್ಲಿ ಅವರು ಬಾಯಿಯಂತೆ, ಅವರು ಕೊಟ್ಟಂತ ಮಾತಿನಂತೆ ಆಗಿರೋದು ಇದೆ, ಆಗದೆ ಇರೋದು ಇದೆ. ಈಗ ನಾವು ಪ್ರತಿನಿತ್ಯವೂ ಕೂಡ ಎಷ್ಟೋ ಅನೇಕ ರೀತಿಯಾಗಿರತಕ್ಕಂಥ ಹೋಮ ಹವನಾದಿಗಳನ್ನ ಎಷ್ಟೋ ಜನರ ಉದ್ದೇಶಕ್ಕೋಸ್ಕರವಾಗಿ, ಯಾರಿಗೂ ಅನಾರೋಗ್ಯ ಏನೋ ಧನ್ವಂತರ ಹೋಮ ಮಾಡಿಸೋದಿರಬಹುದು, ಅಥವಾ ಮತ್ತೊಂದೇನೋ ಮೃತ್ಯುಂಜಯ ಹೋಮ ಮಾಡೋದಿರಬಹುದು. ಹೀಗೆ ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ಯಜಮಾನನ ಉದ್ದೇಶಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯಲ್ಲ ಹೋಮ ಹವನಾದಿಗಳನ್ನ ಮಾಡಿಸ್ತೇವೆ. ನಾವು ಹೋಮ ಮಾಡಿದಾಗ ಎಷ್ಟೋ ಬಾರಿ ಅದು ಸಿದ್ಧಿಸಿದ್ದೂ ಇದೆ, ಎಷ್ಟೋ ಬಾರಿ ಅದು ಫಲ ಕೊಡದೇ ಇರತಕ್ಕಂಥದ್ದು ಇದೆ. ಅಂದ ಮಾತ್ರಕ್ಕೆ ಸಿದ್ಧಿಸಿದೆ ಅಂದ ಮಾತ್ರಕ್ಕೆ ನಾನು ಹೋಮ ಮಾಡಿದ್ರಿಂದಲೇ ಅದು ಹೋಮ ಸಿದ್ಧ ಏನೋ ಫಲ ಬಂತು ಅಂತ, ಅಥವಾ ಸಿದ್ಧಿಸ್ಲಿಲ್ಲ ಅಂತ ಮಾತ್ರಕ್ಕೆ ಏನೋ ಅವನ ದುರ್ದೈವ ಫಲ ಬಂದಿಲ್ಲ ಅಂತಲ್ಲ. ಅಂತೂ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಒಂದು ಕರ್ಮ ಅಂತ ಇರುತ್ತೆ, ಪ್ರಾರಬ್ಧ ಕರ್ಮ ಅಂತ ಇರುತ್ತೆ. ಆ ಕರ್ಮಕ್ಕೆ ಅನುಗುಣವಾಗಿ ಫಲಗಳು ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಬರೋದಿಲ್ಲ. ಹಾಗಂತ ಫಲ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ನಾನು ಯಾಕೆ ಕರ್ಮ ಮಾಡಲಿ ಅಂತ ಹೇಳಿ ಮಾಡಬೇಕಾದ ಕರ್ಮವನ್ನ ಬಿಡುವಂತೆ ಇಲ್ಲ. ಯಾಕಂದ್ರೆ ನಮಗ್ ಗೊತ್ತಿಲ್ಲ ಅಲ್ವಾ ಇದಾಗೆ ಆಗತ್ತೆ. ಇವತ್ತು ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಆಸ್ಪತ್ರೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವೈದ್ಯ ಅವನು ಬದುಕ್ತಾನೆ ಆಪರೇಷನ್ ಮಾಡಿದ್ರೆ ಅಂತ ಗ್ಯಾರಂಟಿ ಕೊಡೋದಿಲ್ಲ. ಆಪರೇಷನ್ ಮಾಡ್ತೀವಿ ಮತ್ತೆ ದೇವರಿಗೆ ಬಿಟ್ಟಿದ್ದು ಅಂತಾನೆ ಹೇಳ್ತಾರೆ ಅಲ್ವಾ? ಎಷ್ಟೋ ಕೆಲಸಗಳು ಹಾಗೆ ಕರ್ಮವನ್ನ ಮಾಡುವಂಥದ್ದು, ಕರ್ಮಕ್ಕೆ ಫಲ ಬಂದೇ ಬರುತ್ತೆ ಅಂತಿಲ್ಲ. ಒಬ್ಬ ಆಟಗಾರ ತಾನು ಆಟದಲ್ಲಿ ಗೆದ್ದೇ ಗೆಲ್ತೇನೆ ಅನ್ನೋ ತೀರ್ಮಾನ ಇಟ್ಕೊಂಡು ಯಾರು ಕೂಡ ಆಟ ಆಡ್ಲಿಕ್ಕೆ ಹೋಗೋದಿಲ್ಲ. ಆಟ ಆಡ್ಲಿಕ್ಕೆ ಹೋಗುವಂಥದ್ದು ಅವನ ಜವಾಬ್ದಾರಿ. ಗೆಲುವು ಸೋರು, ಆ ಆಟದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ತೋರ್ಬೇಕಾದದ್ದು ಅವನ ಕರ್ತವ್ಯ.
ಸೋಲು ಗೆಲುವು ಅದು ಆ ಪರಿಸ್ಥಿತಿಗೆ ಬಿಟ್ಟಿರ್ತಕ್ಕಂಥದ್ದು. ಎಲ್ಲದರಲ್ಲೂ ಹೀಗೆ. ಅದರಿಂದಾಗಿ ಸಿದ್ಧಿ ಮತ್ತು ಅಸಿದ್ಧಿ ಅದರಲ್ಲಿ ನಾವು ಸಮಾನ ಮನಸ್ಥಿತಿಯನ್ನು ಹೊಂದಿದವರಾಗಿ ನಮ್ಮ ಕರ್ಮಗಳನ್ನು ಮಾಡಬೇಕು. ಅದಕ್ಕೆ ಯೋಗ ಅಂತ ಕರೀತಕ್ಕಂಥದ್ದು. ಅಥವಾ ಸಮ ಅಂತ ಹೇಳಿದ್ರೆ ಭಗವಂತನಿಗೂ ಕೂಡ ಸಮ ಅಂತ ಹೆಸರಿರ್ತಕ್ಕಂಥದ್ದು. ಸಂಹಿತ ಸಮಃ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಿ ನಾವು ಸಮ ಎಂಬುದಾಗಿ. ಹಾಗಾಗಿ ಅಂತಹ ಸಮೋಭೂತ್ವ ಅಂದ್ರೆ ನಮ್ಮ ಮನಸ್ಸನ್ನ ಸಮ ಎಂಬ ಹೆಸರಿನಿಂದ ವಾಚ್ಯನಾದ ಭಗವಂತ ಅವನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ನಮ್ಮ ಕರ್ತವ್ಯಗಳನ್ನ ಮಾಡಬೇಕು. ಮಾಡಬೇಕಾದ್ರೆ ಸಂಗಂ ತ್ಯಕ್ವ ಫಲದ ಅಪೇಕ್ಷೆ. ಈ ಕರ್ಮ ಮಾಡಿದ್ರಿಂದ ನಾನೇ ಮಾಡಿದೆ ಅಂತ ಹೆಸರು ನನಗೆ ಬರಬೇಕು, ಆ ಹೆಸರಿನ ಒಂದು ಅಪೇಕ್ಷೆ ಇರಬಹುದು. ಅಥವಾ ಸಂಘ ಅಂದ್ರೆ ಫಲ, ಈ ಕೆಲಸಕ್ಕೆ ನನಗೆ ಈ ರೀತಿಯಾದ ಫಲ ಬೇಕು ಎಂಬತಕ್ಕಂಥ ಅಪೇಕ್ಷೆ. ಎಲ್ಲಾ ಅಪೇಕ್ಷೆಗಳನ್ನ ಬಿಟ್ಟವನಾಗಿ ನಿನ್ನ ಕರ್ಮಗಳನ್ನ ಮಾಡು ಧನಂಜಯ ಅಂತ ಇಲ್ಲಿ ಸಂಬೋಧನೆ ಮಾಡ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಅರ್ಜುನ ಈಗಾಗಲೇ ಅನೇಕ ಯುದ್ಧಗಳನ್ನ ಮಾಡಿದ್ದಾನೆ, ಅನೇಕ ಶತ್ರು ಸಂಹಾರಗಳನ್ನ ಮಾಡಿದ್ದಾನೆ. ಅಲ್ಲಿ ಯಾವತ್ತೂ ಕೂಡ ನಾನು ಯುದ್ಧ ಮಾಡಬೇಕಲ್ವಾ, ಯುದ್ಧದಿಂದ ಹಾನಿಯಾಗತ್ತೆ, ಕುಲಧರ್ಮ ನಾಶವಾಗತ್ತೆ, ಯಾರದ್ದೋ ಸಾವಾಗತ್ತೆ ಅಂತ ಯಾವತ್ತೂ ಲೆಕ್ಕ ಹಾಕಿಲ್ಲ. ಇದು ನನ್ನ ಕರ್ತವ್ಯ, ನನ್ನ ಅಣ್ಣ ಧರ್ಮರಾಜ ನನಗೆ ವಹಿಸಿಕೊಟ್ಟಿರತಕ್ಕಂಥ ಜವಾಬ್ದಾರಿ ಅನ್ನೋ ಭಾವನೆಯಿಂದ ಇಷ್ಟು ದಿವಸಗಳ ಕಾಲ ನೀನು ಯಾವ ರೀತಿಯಲ್ಲಿ ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡಿ ಧನಂಜಯ ಎಂಬತಕ್ಕಂಥ ಬಿರುದನ್ನ ಪಡೆದಿದ್ದೀಯೋ ಅದೇ ರೀತಿ ಇವತ್ತು ಕೂಡ ನಿನ್ನ ಪಾಲಿನ ಕರ್ತವ್ಯ ಅದನ್ನ ಮಾಡು. ಕರ್ತವ್ಯ ಭ್ರಷ್ಟನಾಗಬೇಡ. ಹಿಂದೆ ಯಾವ ರೀತಿಯಲ್ಲಿ ನೀನು ನಿನ್ನ ಪಾಲಿನ ಕರ್ತವ್ಯಗಳನ್ನು ಮಾಡಿ ಧನಂಜಯ ಎಂಬತಕ್ಕಂಥ ಬಿರುದು, ಅದು ಅರ್ಜುನಿಗೆ ಬಂದ ಹೆಸರಲ್ಲ, ಅದು ಅರ್ಜುನನ ಬಿರುದದು. ಆ ಬಿರುದನ್ನು ಪಡೆದಿದ್ದೀಯೋ ಇನ್ನು ಮುಂದೆಯೂ ಕೂಡ ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನವನ್ನ ಮಾಡು, ನಿನ್ನ ಪಾಲಿನ ಕರ್ತವ್ಯಗಳನ್ನ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಧನಂಜಯ ಸಂಪತ್ತನ್ನ ಗೆದ್ದಿರುವಂತಹ ಅರ್ಜುನನೇ, ಎಲೈ ಸಂಪತ್ತಿನ ಒಡೆಯನೇ, ಯೋಗಸ್ಥ ಕರ್ಮಾಣಿ ಕುರು. ಮೊದಲಿದ್ದು ಹೇಳ್ಕೊಂಬೇಡ. ಸಿದ್ಧ್ಯೋಹೋ, ಸಿದ್ಧಿ ಮತ್ತು ಅಸಿದ್ಧಿ, ಕರ್ಮದ ಫಲದ ಬರುವಿಕೆ ಸಿದ್ಧಿ, ಅಥವಾ ಅಸಿದ್ಧಿ ಅಂದ್ರೆ ಕರ್ಮದ ಫಲದ ಬರದೇ ಇರುವಿಕೆ. ಎರಡೂ ವಿಚಾರದಲ್ಲೂ ಕೂಡ ಸಮಭೂತ್ವ ಸಮಾನ ಮನಸ್ಥಿತಿಯನ್ನು ಹೊಂದಿದವನಾಗಿ, ಸಂಗಂ ತ್ಯಕ್ವ ಕರ್ಮ ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವನ್ನ ಬಿಟ್ಟವನಾಗಿ, ಅಥವಾ ಸಂಗಂ ತ್ಯಕ್ವ ಕರ್ಮ ಫಲದ ಅಪೇಕ್ಷೆಯನ್ನ ಬಿಟ್ಟವನಾಗಿ, ಯೋಗಸ್ಥ ಉಪಾಯವನ್ನು ಹೊಂದಿದವನಾಗಿ, ಮನಸ್ಸಿನ ವಿಕಾರಗಳನ್ನ ಬಿಟ್ಟವನಾಗಿ, ಅಥವಾ ಯೋಗಸ್ಥ ಶಬ್ದಕ್ಕೆ ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿದವನಾಗಿ, ಅಥವಾ ಯೋಗ ಅಂತ ಹೇಳಿದ್ರೆ ಸಮಾನ ಮನಸ್ಥಿತಿಯನ್ನು ಹೊಂದಿದವನಾಗಿ, ಕರ್ಮಾಣಿ ಕುರು ನಿನ್ನ ಪಾಲಿನ ಕರ್ತವ್ಯಗಳನ್ನ ಮಾಡು. ಕರ್ಮಾಣಿ ಕುರು ಅಂದ್ರೆ ನಿನ್ನ ಪಾಲಿನ ಕರ್ತವ್ಯಗಳನ್ನ ಮಾಡು. ಸಮತ್ವಂ ಸಮಾನ ಮನಸ್ಥಿತಿಯಲ್ಲಿ ಇರುವಿಕೆಯು, ಯೋಗ ಇತಿ ಯೋಗ ಎಂಬುದಾಗಿ ಉಚ್ಯತೆ ಹೇಳಲ್ಪಟ್ಟಿದೆ. ಉಚ್ಯತೆ ಅಂದ್ರೆ ಹೇಳ್ತಾ ಇದೆ. ಯಾವುದು ಹೇಳ್ತಾ ಇದೆ? ಶಾಸ್ತ್ರಗಳು, ವೇದಗಳು, ಪುರಾಣಗಳೆಲ್ಲವೂ ಕೂಡ ಹೀಗೆ ಹೇಳ್ತಾ ಇದೆ. ಅಲ್ಲಿಗೆ ಯೋಗ ಅಂತ ಹೇಳಿದ್ರೆ ಸಮತ್ವ, ಸಮತ್ವವನ್ನೇ ಯೋಗ ಎಂಬುದಾಗಿ ಕರೆತಕ್ಕಂಥದ್ದು. ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ, ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು.